ಇವತ್ತು ಬಿ ಜೆ ಪಿ ಅಂತೂ ಮನೆ 3 ಭಾಗಲಾಗಿ ನಿಂತಿದೆ. ಇವತ್ತು ಒಂದು ಭಾಗ ವಿಜೇಂದ್ರ ಬಿ ಜೆ ಪಿ ಆದರೆ, ಇನ್ನೊಂದು ಯತ್ನಾಳ್ ಬಿ ಜೆ ಪಿ, ಇನ್ನೊಂದು ತಟಸ್ಥ ಬಿ ಜೆ ಪಿ ಅಥವಾ ನೋಡಿಕೊಂಡು ಎಲ್ಲಿ ಕಡೆ ಸೇರ್ಕೋಬೇಕಂದ್ರೆ 3 ಬಿ ಜೆ ಪಿ ಆಗಿದೆ. ಅದರಲ್ಲಿ ವಿಜೇಂದ್ರ ಅವ್ರ ಹತ್ರ ಯಾರು ಸಂಪರ್ಕದಲ್ಲಿದ್ದಾರೋ ನಮಗೆ ಗೊತ್ತಿಲ್ಲ. ಕಾಂಗ್ರೆಸ್ ಸಂಪರ್ಕದಲ್ಲಂತೂ ಅವ್ರು ಯಾರೂ ಇಲ್ಲ. ಅವರವರ ಸ್ವಂತ ಬಡದಾಟದಲ್ಲಿ ನಮ್ಮ ಹೆಸರನ್ನ ಯಾಕೆ ಪ್ರಸ್ತಾಪನೆ ಮಾಡ್ತಾಯಿದ್ದಾರೆ ಅಂತ ಕೂಡ ಗೊತ್ತಿಲ್ಲ. ಅಲ್ಲಂತೂ ಅಸಮಾಧಾನ ಸಾಕಷ್ಟು. ಹಿರಿಯರಿಗೆ ಹೊಸದಾಗಿ ಬಂದಿರತಕ್ಕಂಥವ್ರಿಗೆ ವಿಶ್ವಾಸಗಳಿಲ್ಲದೆ ಇವತ್ತು ಪಾರ್ಟಿ ಆ ಥರ ಆಗಿದೆ. ಒಂದು ತಂಡ ಡೆಲ್ಲಿಯಲ್ಲಿ ಹೋರಾಟ ಮಾಡ್ತಾ ಇದೆ, ಒಂದು ತಂಡ ಬೆಂಗಳೂರಲ್ಲಿ ಹೋರಾಟ ಮಾಡ್ತಾ ಇದೆ. ಈ ರೀತಿಯಾಗಿ ಬಿ ಜೆ ಪಿಯವರು ಆತ್ಮಾವಲೋಕನ ನೋಡಿಕೊಂಡು ಅವರ ಒಂದು ತೊಡಕುಗಳನ್ನ ರಿಪೇರಿ ಮಾಡ್ಕೋಬೇಕು ಬಿಟ್ಟರೆ ನಮ್ಮ ಕಾಂಗ್ರೆಸ್ಸಲ್ಲಿ ಇದ್ರದ್ದೇನು ಹಸ್ತಕ್ಷೇಪನೂ ಇಲ್ಲ, ಪ್ರವೇಶ ಕೂಡ ಇಲ್ಲ. ನಿಮಗೆ ಲಾಭ ಆಗುತ್ತೆ ಸರ್, ಎಲ್ಲರೂ ಬರ್ತಾರೆ ಸರ್. ಈಗ JDS ಶಾಸಕರು DK ಅವ್ರ ಸಂಪರ್ಕದಲ್ಲಿದ್ದಾರೆ ಅಂತ ಹೇಳ್ತಿದ್ದಾರೆ, ಜೊತೆಗೆ BJP ಬರ್ತಾರೆ ಅಂತ ಒಂದು ಮಾಹಿತಿ. ಇವತ್ತು ಒಂದಂತೂ ಸತ್ಯ, BJP JDS ಅಲ್ಲಿ ಸಾಕಷ್ಟು ಅಸಮಾಧಾನರಾಗಿ ಇವತ್ತು ಅಲ್ಲಿ ಶಾಸಕರುಗಳವ್ರೆ. ಅವರೆಲ್ಲರೂ ಕೂಡ ಒಬ್ಬೊಬ್ಬರ ಸಂಪರ್ಕ ಅಥವಾ ವಿಶ್ವಾಸದಲ್ಲಿ ಮಾತಾಡೋಂಥದ್ದು ನಡೀತಾ ಇದೆ. ಬಿಟ್ಟರೆ ಇವಾಗವರೆಗೂ ನಾವು ಯಾವುದಾದ್ರೂ ಪಾರ್ಟಿನ ಹೊಡೆಯೋಂಥ ಕೆಲಸ ಅಥವಾ ಪಾರ್ಟಿನ ಮುರಿಯೋಂಥ ಕೆಲಸ ಅದು ಯಾವುದಕ್ಕೂ ಕೂಡ ನಾವು ಕೈ ಹಾಕಿಲ್ಲ. ಅಲ್ಲಿಂದ ಬೇಸತ್ತು ಬಂದಂಥವ್ರಿಗೆ ನಾವು ದೂರ ಇಡೋಂಥದ್ದು ಇಲ್ಲ. ಅದರಿಂದ ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ಒಂದು ಬೆಳವಣಿಗೆ ಆಗ್ತದೆ ಅಂತೇಳಿ. ಬಾಲಕೃಷ್ಣ ಅವರು ಈಗ DK CM ಆಗ್ತಾರೆ ಡಿಸೆಂಬರಲ್ಲಿ ಅಂತ ಹೇಳ್ಬಿಟ್ಟು